ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಾ, ಇನ್ನು ನಮ್ಮ ಇಲ್ಲಿ ಬೆನ್ಕಪ್ಪ ರೆಡಿ ಆಗ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ ಹಾಯ್ ಹಾಯ್ ನೋಡು 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 ಎಂತ ಚಂದ ಅಲ್ಲ. ತೋರಿಸ್ತೀನಿ, ಇವಂದು ಹೊಸ ಅಂಗಿಗೆ ಇದು ಸ್ಟಿಕ್ಕರ್ ಇರುತ್ತಲ್ಲ ಗೈಸ್, ಅದು ತೆಗೆದಿದೆ. ಇತ್ತಗ ಇಲ್ಲಿ ಖಾಲಿ ಹಚ್ಚಂಡ ನೀವು ಸ್ಟಿಕ್ಕರ್ ಬುಡ್ಕಾಯಿ ತೋರಿಸ್ತೀನಿ ಬಿಡು. ಸ್ಟಿಕ್ಕರು ಖಾಲಿ ಹಚ್ಚಂಡು ನೋಡು ತೋರ್ಸೋದು ಎರಡು ಭಾಗ ಮಾಡ್ಕೊಳ, ಆ ಕಡೆ ಹಾಕೊಂಡು ಈ ಕಡೆ ಹಾಕೊಂಡು ಅದು ನೋಡು ತೋರ್ಸು ಅಂತೀರಿ. ನಾ ಟಿಫನಿಗೆ ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ತಿನ್ಬೇಕು ಕೊಡ್ಬೇಕು. ನಮ್ಮ ತಮ್ಮ ಸ್ನಾನ ಮಾಡ್ಕೊಂಡು ಸುಮ್ಮಕೊಂಡು ಇನ್ನು ಬ್ಯಾಡಿಗೆ ಹಾಕಿದ್ದಾರೆ. ಮೇಯ್ತಕೊಂಡ್ ಬಂದ್ಬಿಟ್ರೆ ಅಲ್ಲಿ ಎಣ್ಣೆ ಹಚ್ಚಾರ ತಂಗಿ. ಈಗ ಉಪ್ಪಿಟ್ಟು ಜಲ್ದಿ ಹೋಗಲ್ಲ, ಅದು ಆಗೈತೆ ನಾವು ಬಿಡಿಸ್ತಾಂಬ. ಬಟರ್ಫ್ಲೈ ಮಾಡ್ತಾನ. ಬಟರ್ಫ್ಲೈ ಜಿಂಬಾಡಿ ಜಿಮ್ಮಿಗೆ ಗೊತ್ತಾನ ಗೈ, ಸ್ವಲ್ಪ ಬೆಂಗಳೂರಾಗ, ಅದಕ್ಕೆ ಜಿಮ್ ಮಾಡಿ ಇವ್ರು ಏನು ಮಾಡಕ್ಕಂತ ಗೊತ್ತಾ? ಸುಮ್ಮನೆ ಇರಲ್ಲ, ಎದಕ್ಕೆ ಬಿಡಿತಾವನಿ ಆಗ. ಇದು ಹೊಸ ಅಂಗಿ ಅಲ್ಲ, ಇದಕ್ಕೆ ಸ್ಟಿಕ್ಕರ್ದಿಂದ ಇದು ರೊಕ್ಕ ಬರ್ತದ, ಬಿಲ್ಲಿಂದ ಬಂದತೆ. ಈ ಕಾಲಿಗೆ ಒಂದು ಹಚ್ಚಂಡನ, ಈ ಕಾಲಿಗೊಂದು ಹಚ್ಚಂಡನ, ಎಲ್ಲೈತಿ ಕಾಲು ಹಚ್ಚಂಡನ. ಇವೆರಡು ಕಾಲು ಎಡ್ಕೊಂಡ್ ಬರ್ತಾನ. ನೋಡಿ ನೋಡಿ ಅಂತ ಚಡ್ಡಿ ಹಾಕ್ಯಂಡಿದಂತ ಹಾಕ್ಯಂಡನ. ಇದ್ರದ್ದು ಬೇರೆ ಇದ್ವಿ, ಅದಕ್ಕೆ ಅದು ದೊಡ್ಡದಾಗ್ತದೆ. ಇದು ಹಂಗೆ ನೋಡ್ರಿ, ತಳಗ ಇಷ್ಟ ಇಡಿಸ್ಬೇಕು. ಬ್ಯಾಡ ಹೋಗಲ್ಲ, ಬೇಕಾ ತಾಂಬಕ ಹೊಟ್ಟೆ ನೀ. 10 ಗಂಟೆ ಆಯ್ತು ಗೈಸ್ ನಮ್ಮನೆ. ಇಷ್ಟೊತ್ತಿ ನಂದ ಊಟ ಹೋಗಿ ಹೋಗಿ ಅಮ್ಮ ಬ್ಯಾಳಿಗೆಲ್ಲ ಹಾಕ, ಹೋಳಿಗೆ ಸಾರಿಗೆಲ್ಲ ಹಾಕ ಕುಂತಾರ. ಹೋಳಿ ಮಾಡ್ಕ್ಯಂತ ಕುಂದ್ರದು. ಉಪ್ಪಿಟ್ಟು ತಿಂದು ಪ್ರಿಯಾಂಕನ ಪಪ್ಪನು ಬಂದಿದ್ದಾರೆ, ಮಿರ್ಚಿ ತರಕ್ ಹೋಗ್ಯಾರ. ಮಿರ್ಚಿ ನಮ್ಮ ತಮ್ಮ ನೋಡಿ ಡಿಪ್ಸ್ ಅರಲ್ಲ 100 ಹೊಡಿತಾನ ಡಿಪ್ಸ್. 100 ಅಲ್ಲ 74 ಕೊಡ್ದ. ನಿನ್ನೆ ಇವತ್ತು 60. ಬಳ್ಳಳ್ಳಿ ಗೈಸ್ ಕಾವ್ಯ, ಅದು ಇದು ಬಳ್ಳಳ್ಳಿ ಹೋಳಿ ಸಾರಾಕ ನಿಮ್ಮಗ 100 ಹೊಡೆದೆ ನೋಡು. ಸುಟ್ಟಾಳ ಉರ್ದಿ ಅಂದೆ ಅದು. ಅದಕ್ಕೆ ಅದು ಅಷ್ಟು ರುಚಿ ಬಂದಿಲ್ಲ. ಸುಟ್ರೆ ಬೇಸ್ ತಿನ್ನಾಕೋದಿಲ್ಲ. ಅದು ಉರ್ದಾಳ, ಅದು ಸ್ವಲ್ಪ ಅಲ್ಲಿ ಉಪ್ಪಿಟ್ಟು ಮಾಡ್ಕೊಂತ ಒಂದು ಸ್ವಲ್ಪ ತಿನ್ಬಿಟ್ಟಿನಿ. ಅವೆಲ್ಲ ವಾಮಿಟ್ ಬಂದಂಗೆ ಹಾಕೊಂಡ್ಬಿಟ್ಟು ಅದು ಎಲ್ಲ ಒಳಗ ಬೆಂಕಿ ಹಾಕಿದ್ರೆ ಒಳಗಲ್ಲಿ ಇದೆ. ಇದು ಹಾಗೇ ಇಲ್ಲ ಅದು. ಇಳಿಸ್ ತಾಂಬ ಇಲ್ಲಿ ಪ್ಲೇಟ್ಗಳು. ಹೋಗಲ್ಲ, ಸುಡ ತಿಂತೀರಿ ನೀನು. ಇಲ್ಲಿ ಕುಂತ ಅವ್ರಮ್ಮ ಮಿಂಚಿಂಗು ಪ್ರೇ ಅವ್ವ ಮಾಮಗ ಬೂ ಹಾಕ್ತಾಳಂತಪ್ಪ, ಬುಷ್ ಮಾಡ್ತಾಳ. ನೀನು ಮಾಡ್ಸಾಳ ಇವನಿಗೊಂದು ಹಿಡಿದು ಬಿಡತ್ತೆ. ಅದನ್ನ ಹಾಕೋದು, ಇದು ಕಾಲಿಗೆ ಹಚ್ಚಂಬೋದು ಸ್ಟಿಕ್ಕರು. ಬೇಡ, ಹೊಸ ಪ್ಯಾಂಟ್ ಇಸ್ಕಪ್ಪ ನಿಂದು. ಉಪ್ಪಿಟ್ಟು ತಿನ್ನೋಣ್ ಬನ್ನಿ. ತಾನೇ ನನ್ನ ತಂಗಿ ಇನ್ನು ಸ್ನಾನ ಮಾಡಿದ್ರು, ಬಟ್ಟೆ ವಾಶ್ ಮಾಡ್ತಾರೆ. ಬಂದ್ರು ಏನ ಮತ್ತೆ ಇವಾಗ ಹೇಳ್ತಾರೆ ಹೋಗಿ ವಾಪಸ್ ಬಂದು. ಜಲ್ದಿ ಬಾ, ಹೊಟ್ಟಿರ್ತದೆ. ಏನೋ ವಿಡಿಯೋ ಮಾಡೋಣ. ಏನು ಹೇಳಕ್ ಬಂದು ಏನಿಲ್ಲ ಬಿಡ. ಉಪ್ಪಿಟ್ಟು ದಿನ ಬನ್ನಿ ಗೈಸ್. ನಮ್ಮ ಅತ್ತೆ ಬಂದಿದ್ರು, ನಮ್ಮ ಅಪ್ಪನ ಅಕ್ಕ ಬಂದಾರ. ಅಲ್ಲದ ನಮ್ದು ತಂಗಿ ಎಲ್ಲ ಅಕ್ಕ, ಅಪ್ಪನೇ ಲಾಸ್ಟ್ ಬಂದಾರ. ಇದು ತಗೊಂಬಂದಾರ ಗೈಸ್. ಅವರು ಕೈಲಿ ಹಾಕ್ತಾರ ಅಂದ್ರೆ ಅವರೆಲ್ಲ ಹಾಕ್ತಾರೆ ಚಟ್ನಿಗಳೆಲ್ಲ. ನಮಗೆ ತಗೊಂಬಂದಾರ ಇದಿಷ್ಟು. ನಮ್ಮ ಮನೆಗೆಲ್ಲ ಅವರೇ ಹಾಕೋದು. ಅವೆಲ್ಲ ಒಂದು 2 ಟೈಮ್ ಹೇಳಿದೀನಿ ಕವೆ, ನಾನು ಚಟ್ನಿ ಹಾಕತ್ ನಾನು ಅವು ಹಾಕಲ್ಲ, ನಮ್ಮ ಮತ್ತೆ ಹಾಕಿ ಕಳಿಸ್ತಿದ್ರು. ಅವ್ರು ಎಲ್ಲರೂ ಹಾಕಿ ಕೊಡ್ಸಿರ. ಏನು ನಮ್ಮ ದೊಡ್ಡಪ್ಪನವ್ರ ಮನೆಗೆ ಹೋಗ್ಯಾರ. ಅವ್ರು ಬಂದಾರ ಊರಿಗೆ, ಚಟ್ನಿ ಹಾಕ್ಕೊಂಬಂದಾರ. ನಾನು ಹಾಕಿದ್ನಲ್ಲ ಗೈಸ್. ಮೆಣಸಿಂಗು
ಅಪ್ಪ ತೀರ್ಕೊಂಡು 3 ವರ್ಷದಾಗ ಐತಲ್ಲ ಬೇ, ಅದಕ್ಕೆ ನಮ್ಮ ದಡಪ್ಪನವ್ರು ಸೀರೆ ಉಡಿಸ್ತಾರ ನಮ್ಮ ಅತ್ತಿ, ಅದಕ್ಕೆ ಬಂದಾರ ಊರಿಗೆ. ಹಾಗೆ ನೋಡಿ ಇವಾಗ ಕಾಣ್ತಿದ್ದೀನಿ. ಗಣೇಶನ ಹಬ್ಬ ಮಾಡಿದಾರೆ ಎಲ್ಲರೂ, ಸುಮ್ಮನೆ ಇರಲ್ಲಪ್ಪ. ಗಣೇಶನ ಹಬ್ಬ ಮಾಡಿಲ್ಲ, ಗಣೇಶ ಕೂಡ್ಸೋದು ಪದ್ಧತಿ ಇಲ್ಲ ನಮ್ಮ ಮನೆಯಲ್ಲಿ. ಅದೇನು ಪದ್ಧತಿ ಇರಬೇಕು ಇರಬಾರ್ದು ಅಂಬೋದೇನಿಲ್ಲ, ಅವ್ರವ್ರ ಇಷ್ಟ. ಬಟ್ ನಮ್ಮ ಮನೇಲಿ ಮೊದ್ಲೇನು ಮಾಡಿಲ್ಲ, ಅದಕ್ಕೆ ಮಾಡಲ್ಲ. ಹೋಳಿಗೆ ಅಂದರೆ ಇದು ಹೋಳಿಗೆನೂ ಮಾಡ್ತಿದ್ರು, ಅಲ್ಲಿಗೆ ಬರ್ತಿದ್ವಿ, ಕುಡ್ತನಾಗ ಮಾಡ್ತಿದ್ವಿ ನಾವು ಗಣೇಶನ ಹಬ್ಬ. ಅಂದರೆ ಅಲ್ಲಿ ಕೂಡ ಸಹ ಸುಮ್ಮನೆ ಇದು ಹೋಳಿಗೆ ಮಾಡ್ತಿದ್ವಿ. ಈ ಟೈಮ್ ಇದ್ದಿಲ್ಲಲ್ಲ, ಅದಕ್ಕೆ ಸ್ವೀಟ್ ಏನಾರು ಮಾಡೋಣ ಅಂತ ಇಲ್ಲೇ ಮಾಡಿದ್ರು. ಹೋಳಿಗೆ ಮಾಡಿ ಹಂಗೆ ಎಡೆ ಕೊಟ್ಟು ಬರೋಣ ಅಂತ ಎಡೆ ಕೊಟ್ಟು ಬರೋಕ್ಕೆ ಹೋಗಾರ. ಆಮೇಲೆ ನೋಡಿದರೆ ಬೆಳಿಗ್ಗೆ ಉಪ್ಪಿಟ್ಟು ತಿನ್ನಂಗೆ ಇಲ್ಲಿ ತಿಂದಿದ್ದು ಸಕ್ಕರೆ ಬಣ್ಣ ಹಾಕುಂತೆ. ಊಟ ಮಾಡೋಣ ಅಂದರೆ ಕೋಸಂಬರಿ ರೆಡಿ ಮಾಡೋಗಂದ್ರೆ ನಮ್ಮ ತಮ್ಮ ಇಲ್ಲಿ ಕುಂತವನೆ, ನಮ್ಮ ತಂಗಿ ನಮ್ಮಮ್ಮ ಇದಕ್ಕೆ ನೋಡಿ ಹೋಳ್ಗೆ ಬದನೇಕಾಯಿ ಮಾಡ್ರ, ಮತ್ತು ಅನ್ನ, ಹೋಳಿ ಸಾರು, ಸೊಂಡಿಗೆ, ಖಾರದ ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಊಟ ಮಾಡೋದಿವ ಇಂಥ ಮೊಡ್ಡು ಮಾಡ್ತಿದ್ದೀನಿ. ನಿಮ್ಮ ಗಣೇಶ ಯಾವಾಗ ಬರೋದು? 4 ಗಂಟೆ ಬರ್ತದೆ ಗೈಸ್ ಅವ್ರ ಗಣೇಶ. ಲೇಟಲ್ಲಿ ಲೇಟೆಸ್ಟೇ ಬರ್ತದಲ್ಲ. ನಮ್ಮ ಬನ್ನಿವ. ಇನ್ನು ಗೈಸ್ ಗಣೇಶನ ಹಬ್ಬ ದಿವಸ ಬೆಳಗ್ಗೆನೇ ನಾನು ಸ್ವಲ್ಪ ಖುಷಿಯಾಗಿ ನಕ್ಕಂತಿದ್ದಿದ್ದು. ಇನ್ನು ಅವಾಗಲಿಂದ ಇನ್ನು ಸ್ಟಾರ್ಟ್ ಆಯ್ತು ನೋಡಿ ನನಗೆ ವಾಮಿಟು, ಮೋಷನ್. ಅಪ್ಪ ನನಗಂತೂ ಎಷ್ಟು ಒಂದು 15 ದಿವಸ ಹಂಗೆ ಹಿಡಿದ್ಬಿಟ್ಟಿದೆ ನೋಡಿ ಗೈಸ್. ಅಸಲು ಕಮ್ಮಿಯೇ ಆಗ್ತಿಲ್ಲ, ಅಷ್ಟು ವಾಮಿಟ್ ಆಗೋದು, ಅಷ್ಟು ಹೊಟ್ಟೆ ನೋವೋದು ಹಂಗೆ ಹಾಕ್ಕೊಂಡ್ಬಿಟ್ಟಿದೆ. ನಮ್ಮ ಮನೆಯಲ್ಲಂತೂ ಪಾಪ ನನ್ನ ನೋಡಿ ಎದಕ್ಕೆ ಹಿಂಗೆ ಆಗ್ತಿದೆ ಅಂತಂದೆಲ್ಲ ಒಂಥರ ಆಗ್ಬಿಟ್ಟಿದ್ರು. ನೋಡೋಂಗಿಲ್ಲ ಗೈಸ್, ನನ್ನ ನೆನ್ಸ್ಕೊಳಂಗಿಲ್ಲ, ದಿನಗಳು ಹಂಗೆ ಆಗ್ಬಿಟ್ಟಿತ್ತು. ಇನ್ನು ನಮ್ಮ ತಮ್ಮಗೆ ನಮ್ಮಮ್ಮ ಬೆಂಗಳೂರಿಗೆ ಹೋಗ್ತಾರಂತ ಹೇಳಿ ಪುಡಿ ಎಲ್ಲ ಅಕ್ಕಿ ಇಡೋಣ ಅಂತಂದರೆ ಹೇಳ್ತಿದ್ರು. ನಮ್ಮ ತಮ್ಮಗೆ ಇರೋಕ್ಕೆ ಮನಸ್ಸು ಮತ್ತು ಹೋಗೋಕ್ಕೆ ಮನಸ್ಸಿಲ್ಲ. ಗಣೇಶನ ಹಬ್ಬ ಅಂದಮೇಲೆ ಆಲ್ಮೋಸ್ಟ್ ಬಾಯ್ಸಿಗೆ ಎಷ್ಟಿಷ್ಟ ಅಂತ ಹೇಳಂಗಿಲ್ಲ, ಅಷ್ಟಿಷ್ಟ. ಅವನಿನ್ನೂ ಯೋಚನೆ ಮಾಡ್ತಿದ್ದೆ. ನಮ್ಮಮ್ಮ ಅಂತೂ ರೆಡಿ ಮಾಡ್ತಿದ್ರು. ಇನ್ನು ಅಲ್ಲಿ ನನಗೂ ಆರಾಮಿಲ್ಲ, ನನ್ನನ್ನು ನೋಡ್ತಿದ್ರು ಪಾಪ. ನಮ್ಮಮ್ಮ ನನ್ನ ನೋಡೋದು, ಅವನು ಊರಿಗೆ ಕಳ್ಸೋದು, ಆ ಕಡೆಗೆ ನೋಡ್ಕೊಳೋದು. ನಮ್ಮಮ್ಮನ ಜಗ್ಗಿ ಟಾರ್ಚರ್ ಕೊಟ್ಬಿಟ್ಟಿದ್ದಂಗೆ ಇದು. ಅಂದರೆ ನಾನೇನು ಕೊಟ್ಟಿಲ್ಲ, ಬಟ್ ನಾನು ಈ ಥರ ಇರೋದು ನೋಡಿ ಅವರಿಗೆ ಫುಲ್ಲು ಟೆನ್ಷನ್ ಆಗೋದು ಅದೆಲ್ಲ ಆಗ್ತಿತ್ತು. ಇನ್ನು ನಾನು ಬೋಂಡ ಮಾಡೋಣ ಅಂತ ನಾನೇ ಹೇಳಿದ್ದೀನಿ, ಇದೆಲ್ಲ ಮಾಡೋಣ ಅಂತಂದೇಳಿ. ಹೊಸ್ದಾಗಿ ಬೋಂಡ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಗೈಸ್. ಅದು ವಿಡಿಯೋ ಕ್ಲಿಪ್ ತಗೊಂಡಿಲ್ಲ, ಯಾಕಂದ್ರೆ ನನಗೆ ಅವಾಗಲಿಂದನೇ ಆರಾಮಿಲ್ದಂಗೆ ಆಗ್ಬಿಡ್ತು. ನಾವೆಲ್ಲ ಮೈದಾ ಹಿಟ್ಟು, ಮೊಸರು ಇದನ್ನೇ ಕಲಸಿ ಹಾಕ್ತೀವಿ. ಇನ್ನು ಇಡ್ಲಿ ಮಾಡಿದಾಗ ಇಡ್ಲಿ ರವೆ ಉಳಿದ್ರೆ ಅದಷ್ಟೇ ಕಲಸಿ ಹಾಕ್ತೀವಿ. ನಮ್ಮ ಮನೆ ಹತ್ರ ಒಬ್ಬ ಅಕ್ಕ ಹೇಳಿದ್ಲು, ಏನು ಉದ್ದಿನಬೇಳೆ ನೆನೆಯಿಟ್ಟು ಮೈದಾ ಹಿಟ್ಟು ಮೊಸರು ಹಾಕಿ ನೋಡಿ, ಅದು ಚೆನ್ನಾಗಿರುತ್ತೆ ಅಂತಂದು ಹೇಳಿ ಅದು ಟ್ರೈ ಮಾಡೋಣ ಅಂತಂದೇಳಿ ನಾನೇ ಹೇಳಿದ್ದೆ. ಹಾಗಾಗಿ ಉದ್ದಿನಬೇಳೆ ಎಲ್ಲ ಇತ್ತು ಹೇಳಿದ್ದೀನಿ. ಆಯ್ತು, ಇನ್ನೇನು ನಾನು ಚೆನ್ನಾಗಿ ಊಟ ಮಾಡಿದರೆ ಗಣೇಶನ ಹಬ್ಬ ಹಿಂದಿನ ದಿನವೇ ಆಯಿತು. ಇನ್ನು ನಾನು ಊಟನೂ ಸರಿಗೆ ಆಗಲಿಲ್ಲ, ಅದು ಹೆಂಗೆ ಮಾಡಿದ್ರಂತೂ ನೋಡಿಲ್ಲ. ಎಲ್ಲ ಹೇಳ್ಕೊಟ್ಟಿದ್ದೆ, ಅವರ ನೆನ್ನಿರ್ತಿದ್ರು ನನಗೆ ಫುಲ್. ಆವಾಗಲಿಂದನೇ ವಾಮಿಟ್ಟು, ಚಕ್ರ ಬರೋದು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ನಾನು ಒಂದು 15 ದಿವಸ ಅಡುಗೆ ಮನೆ ಕಡೆಗೆ ಹೋಗಿಲ್ಲ, ಏನಂತೂ ನೋಡಿದ್ದಿಲ್ಲ. ಇನ್ನು ಮಕ್ಕಂಡಿದ್ದು ಸಾಕಾಗಿ ಇನ್ನು ನಮ್ಮ ತಮ್ಮವರೆಲ್ಲ ಬಾಯ್ಸ್ ಎಲ್ಲ ಗಣೇಶ ಕೂಡಿಸ್ತಾರಲ್ವ, ಅದರ ಕೂಡಿಸಿದಲ್ಲಿ ಒಬ್ಬೊಬ್ಬರ ಮನೇಲಿ ಒಂದೊಂದೇ ಅಭಿಷೇಕ ಮಾಡಿಸೋದಿರುತ್ತೆ. ನಮ್ಮ ಮನೇಲಿ ಒಂದಿನ ಇತ್ತು. ಆವತ್ತು ನಮ್ಮ ತಮ್ಮ ನಮ್ಮ ತಂಗಿ ಅಭಿಷೇಕಕ್ಕೆ ಕುಂತಿದ್ರು. ಇನ್ನು ನಾನು ಅವಾಗೇ ಆರಾಮಿದ್ದಿಲ್ಲ, ನನಗೆ ಅಲ್ಲ 3-4 ದಿವಸ ಆಯ್ತು ನಮ್ಮ ತಮ್ಮಗೆ ನೋಡೋಕ್ಕಾಗ್ಲಾರ್ದ. ಇರಲಿ ಬಾ ಮೀ ಆರಾಮಾಗ್ತಿ ಬಾ, ಇರಲಿ ಬಾ ಅಂತೇಳಿ ಫೋರ್ಸ್ಫುಲ್ಲಾಗಿ ಕರ್ಕೊಂಡೋಗಿದ್ದು ನನ್ನಲ್ಲಿ ಅವನು. ಆದ್ರೂ ಅವತ್ತಿನ ದಿನ ಎಲ್ಲ ಅವಾಗ ಸ್ವಲ್ಪ ಹೋಗಿ ಬಂದ್ಮೇಲೆ ಸ್ವಲ್ಪ ಆರಾಮಾದೆ ಗೈಸ್. ಆಮೇಲೆ ಮತ್ತೆ ಅದೇ ರಾಗ ಅದೇ ಕತೆ ಅನ್ನಂಗೆ ಆಗ್ಬಿಟ್ಟಿತ್ತು ನಿಜ ಗೈಸ್. ನನಗಂತೂ ಹೇಳ್ಬೇಕಂದ್ರೆ ನಾನು ಪ್ರಿಯಾಂಶಿನ ಅವತ್ತೇನು ನಾನು ಏನಿಲ್ಲ ಅಂದರೆ ನಾನು ಗಣೇಶನ ಹಬ್ಬಕ್ಕೆ ಹೋಗಿ ಅವತ್ತೆಷ್ಟು ವೀಡಿಯೋಸ್ ಮಾಡಬೇಕು, ಹೆಂಗೆ ಮಾಡಬೇಕು, ಈ ಥರ ಎಲ್ಲ ಶಾರ್ಟ್ಸ್ ಮಾಡಬೇಕಂತ ನಮ್ಮ ತಮ್ಮ ನಾವು ಅಂದ್ಕೊಂಡು ಹೋಗಿ ಏನನ್ನೇ ಆಗಿ ಇದೆಲ್ಲ ಆಗಿ ನಾನಂತೂ ರೂಮ್ ಬಿಟ್ಟು ಬರ್ತಿದ್ದಿಲ್ಲ. ಪ್ರಿಯಾಂಶಿನಂತೂ ನಾನು ನೋಡೇ ಇಲ್ಲ ಗೈಸ್.
ನಮ್ಮಮ್ಮ, ನಮ್ಮ ತಂಗಿ, ನಮ್ಮ ತಮ್ಮನೂ ಇಲ್ಲೇ ಇದ್ನಲ್ವ, ಅವನು ಒಂದು 15 ದಿವಸ ಇಲ್ಲೇ ಇದ್ದ. ಯಾಕಂದರೆ ಗಣೇಶ ಕೂಡಿಸಿ ಎಷ್ಟೋ ದಿವಸಕ್ಕೆ ಅವ್ರದ್ದು ಗಣೇಶ ಹೋಯ್ತು, 11 ದಿವಸಕ್ಕೆ ಎಷ್ಟೋ ದಿವಸಕ್ಕೆ ಹೋಯ್ತು ಅವ್ರ ಗಣೇಶ. ಅಲ್ಲಿವರೆಗೂ ನನ್ನ ಜೊತೆನೇ ಇದ್ನಲ್ವ. ಇನ್ನು ಪ್ರಿಯಾಂಶಿ ನೋಡ್ಕೊಳೋದೆಲ್ಲ ಅವ್ನ ಜವಾಬ್ದಾರಿನೇ ಇತ್ತು. ಅವ್ನು ಗಣೇಶ ಕೂಡಿಸಿದೆ, ಕರ್ಕೊಂಡು ಹೋಗ್ತಿದ್ದ, ಇದು ಮಾಡ್ತಿದ್ದ. ನಾನಂತೂ ಅವ್ನ ತಂಟೆಗೆ ಹೋಗ್ತಿದ್ದಿಲ್ಲ, ಏನೂ ಮಾಡಿದ್ದಿಲ್ಲ. ನನಗೆ ಆಗ್ಬಿಟ್ಟಿತ್ತು. ಇನ್ನು ಅಲ್ಲೊಂದು ಸ್ವಲ್ಪ ಹೋಗಿ ಬರಂಬ ಅಮ್ಮಿ, ಹಿಂಗೆ ಇದ್ರೆ ಹೆಂಗೆ ಅಂತೇಳಿ ಅವನು ಕರ್ಕೊಂಡೋದ. ಇನ್ನು ಅವರಿಬ್ರು ಪೂಜೆಗೆ ಕುಂತಿದ್ರು, ಇನ್ನು ನಾನು ಸುಮ್ಮನೆ ಹಿಂದೆ ಕುಂತಿದ್ದೆ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಣ ಅಂತ. ಅದು ನಮ್ಮ ತಮ್ಮನ ಫ್ರೆಂಡಿಗೆ ಕೊಟ್ಟಿದ್ರು, ಸ್ವಲ್ಪ ವಿಡಿಯೋ ಮಾಡು ಅಂತಂದೇಳಿ. ಅದೆಲ್ಲ ಮಾಡಿ ಗಣೇಶನ ಹಬ್ಬ ಹೆಂಗೆ ಆಗುತ್ತೆ, ಹಿಂಗೆ ಆಗ್ಬಿಟ್ಟಿತ್ತು ಗೈಸ್. ಇನ್ನು ನೋಡಿದ್ದೀವಿ ಅವು ಇವು ಟಾಬ್ಲೆಟ್ಸ್ ನಂಗೆ ಕಮ್ಮಿನೇ ಆಗಲಿಲ್ಲ. ಇನ್ನು ಲಾಸ್ಟಿಗೆ ಇಲ್ಲ ಗ್ಲುಕೋಸ್ ಹಾಕ್ಲೇಬೇಕಂತಂದು ಹೇಳಿದ್ಮೇಲೆ 2 ಗ್ಲುಕೋಸ್ ಹಾಕ್ಸ್ಕೊಂಡೆ. ಅಲ್ಲಿ ಒಂದು ಸ್ವಲ್ಪ ಆಸ್ಪತ್ರೆ ನಿಜ ಗೈಸ್, ನನಗೆ ಎಲ್ಲ ನೋಡಿದ್ರೆ ಏನೋ ಲಾಗ್ ಮಾಡಬೇಕು ಹಂಗೆ ಅನ್ಸೋದು. ಈಗ ಆರಾಮಿಲ್ದಾಗ ಹೋಗಿದ್ರೆ ವಿಡಿಯೋ ಮಾಡೋಕೆ ಆ ಫೋನ್ ಎತ್ತಕ್ಕಾಗೋಲ್ದು. ನನ್ನ ಯಾರು ಮಾತಾಡ್ಸ್ಬೇಡ್ರಿ, ನನ್ನ ಯಾರು ಕೇರ್ ಅನ್ಬೇಡ್ರಿ, ಯಾರ ಹತ್ರನೂ ಮಾತಾಡ್ತಿದ್ದಿಲ್ಲ. ನಾನೇ ಯಪ್ಪ ಹೆಂಗಾಗ್ಬಿಟ್ಟಿದ್ದೆ ಅಂದ್ರೆ ಹಂಗೆ ಆಗ್ಬಿಟ್ಟಿದ್ದೆ. ನನ್ನ ಹಸ್ಬೆಂಡು, ನಮ್ಮ ತಂಗಿ ಮತ್ತು ಬರುವಾಗ ನಾನು ನನ್ನ ಹಸ್ಬೆಂಡ್ ಸುಮ್ಮನೆ ಹೋಗಂಗೆ ತೋರಿಸ್ಕೊಂಬರ ಅಂತ ಹೋಗಿದ್ವಿ. ಇಲ್ಲ ಫುಲ್ ವೀಕ್ ಆಗಿಬಿಟ್ಟಿದ್ದಾಳೆ, ಗ್ಲುಕೋಸ್ ಹಾಕ್ಲೇಬೇಕಂತ ಹೇಳಿದ್ರು. ಇನ್ನು ಅಲ್ಲಿ ಹಾಕಿದ್ರು. ಪ್ರಿಯ ಫ್ಯಾಮಿಲಿ ಮೆಂಬರ್ಸಿಂದು ಆ ಸ್ಕೂಲಾಗ ಕೇಳಿದ್ರೆ ಹೆಸರು ಹೇಳ್ತೀಯಲ್ಲ, ಎಲ್ಲ ಹೆಸರು ಹೇಳ್ತೇನಪ್ಪ? ಹೇಳು ಫಸ್ಟ್. ಬೇಸ್ಕೂಡು ಫಸ್ಟ್. ನಿನ್ನ ಹೆಸರೇನು? ಪ್ರಿಯಾಂಶ್. ನಿಮ್ಮ ಪಪ್ಪ ಹೆಸರ? ಮಮ್ಮಿ ಹೆಸರು? ಅಜ್ಜಿ ಹೆಸರು? ಅವನ ಹೆಸರು? ತಾತನ ಹೆಸರು? ಮಾಮನ ಹೆಸರು? ಹೇಳು, ಬಯಕಲ್ಲಿ ಹೇಳತ್ತ ಹೇಳು. ಸ್ವಂತು ಜೋರು ಹೇಳ್ಬೇಕು. ಚಿಕ್ಕ ಹೆಸರು ಏನ? ಕಾವ್ಯ. ಜೋರು ಹೇಳ್ಬೇಕು. ಮಾಮನ ಹೆಸರು? ಬೆಸ್ಟ್ ಬಾಯ್ ಹೇಳ್ತೀಯ ನೀನು? ಹೇಳಿದ್ರೆ ಒಂದು ಚಾಕ್ಲೇಟ್ ಕೊಡ್ತೀನಿ. ಗುಡ್ ಬಾಯ್ ಬ್ಯಾಡ್ ಬಾಯ್? January February ಹೇಳಪ್ಪ. ಏಪ್ರಿಲ್, ಸಂಡೇ ಮಂಡೇ ಬರ್ತಾವ? ಹೇಳ ಸಂಡೇ ಮಂಡೇ ಹೇಳಪ್ಪ. ಸ್ಯಾಟರ್ಡೆ. ನೆಕ್ಸ್ಟ್ ಏನ್ ಬರ್ತಾವಪ್ಪ? ಟೋಪಿ ಹೇಳ. ಅದಿನ ಮುಂದಕ್ಕೈದೆ. ಇನ್ನು ಗೈಸ್, ಇವಾಗ ಪ್ರಿಯಾಂಶನ ಹತ್ರ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ನಲ್ವ, ಅವಾಗ ಸ್ವಲ್ಪ ಆರಾಮ ಆದಮೇಲೆ ಅವನ ಹತ್ರ ಏನಾದರೂ ನನ್ನ ಹತ್ರ ಬರ್ತಿದ್ದ, ನನ್ನ ಅಸಲು ಕೇರ್ ಮಾಡ್ತಿದ್ದಿಲ್ಲ. ಅವತ್ತು ಅವನೇನೇ ಹೇಳ್ತೀನಿ ಅವನಾಗೆ ಹೇಳ್ದ, ಅವಾಗ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ. ಅವಾಗ ಅವನ ಹತ್ರ ನಾನು ಮಾತಾಡಿದ್ದು ಒಂದು ಸ್ವಲ್ಪ ಇದು ಆಗಿದ್ದಂದರೆ ಅವಾಗ ಸ್ವಲ್ಪ ಆರಾಮಾಗಿನೇ ಅಂದಾಗ ಮಾತ್ರ. ಇನ್ನು ನಾನು ಅಲ್ಲಿದ್ದೆ ಅಲ್ವಾ, ನಮ್ಮೂರಲ್ಲಿ ಚೆನ್ನಾಗಿ ಗಣೇಶನ ಹಬ್ಬ ಆಗುತ್ತೆ. ಅಲ್ಲಿದ್ದಾಗ 5 ದಿವಸಕ್ಕೆ, 3 ದಿವಸಕ್ಕೆ, 7 ದಿವಸಕ್ಕೆ ಅವಾಗೆಲ್ಲ ಗಣೇಶ ಹೋಗ್ತಿದ್ದಾವೆ. ಅವಾಗೆಲ್ಲ ಹೋಗಿದ್ದೀನಿ ನೋಡೋಕ್ಕೆ. ಇನ್ನೊಂದು ಕೈ ನಮ್ಮ ಮನೇಲಿ ಮಾಡಿರ್ತಾರಲ್ವ, ನನಗೆ ಊಟನೇ ಸೇರ್ತಿದ್ದಿಲ್ಲ. ನಮ್ಮಮ್ಮ ರೊಟ್ಟಿ ಮಾಡ್ತಿದ್ರು, ಎಷ್ಟು ಮಾಡ್ತಿದ್ರು, ನನ್ನ ಊಟ ಸೇರ್ತಿದ್ದಿಲ್ಲ. ಬೇರೆಯವ್ರ ಮನೆಗೆ ಏನು ಮಾಡ್ಯಾರ ಅವ್ರ ಮನೆಗೆ ಊಟ ಮಾಡ್ಬೇಕಂತ ಕೇಳಿ ಇಸ್ಕೊಂಡು ಉಂತಿದ್ದೆ. ಅದು ಒಂದೇ ರೊಟ್ಟಿ ಮಧ್ಯೆ ಹೆಚ್ಚಿಗಿಲ್ಲ. ಇನ್ನು ಗಣೇಶನ ಹಬ್ಬದಲ್ಲಿ ನಾಳೆ ಗಣೇಶ ಹೋಗುತ್ತೆ ಅಂದರೆ ಬೆಳಿಗ್ಗೆ ನಾಳೆ ಹೋಗ್ತದೆ ಅಂದರೆ ಇವತ್ತಿನ ನಂಗಾಗಲಿ, ಇಲ್ಲಾಂದರೆ ಬೆಳಿಗ್ಗೆನಾಗಲಿ ಊಟ ಹಾಕ್ಸ್ತಾರಲ್ವ ಗಣೇಶನ ಕೂಡಿಸಿದವರು. ಎಲ್ಲೆಲ್ಲಿ ಗಣೇಶ ಕುಂತಾರೆ ಅಲ್ಲೆಲ್ಲಿ ಹೋಗಿದ್ದೀನಿ ನೋಡಿ ಗೈಸ್. ನಮ್ಮ ಕಂಪ್ಲೇಗೆ ಊಟ ಮಾಡೋಕ್ಕೆ ಅಂದರೆ ನನಗೆ ನಮ್ಮ ಮನೇದು ಇಷ್ಟ ಆಗೋಲ್ದು. ಬರೀ ಹೋಗಿ ಯಾರು ಈ ಥರ ಊಟ ಐತೆ ಅಂದರೆ ಅಲ್ಲಿ ಹೋಗ್ಬೇಕು, ನಾನು ಊಟ ಮಾಡಿ ಬರ್ಬೇಕಂತ. ಪಾಪ ನಮ್ಮ ತಂಗಿ ಎಲ್ಲಿಗೆ ಬರೋಳಲ್ಲ ಈ ಥರ ಇದೆ ಅಂದರೆ, ಅಲ್ಲಿ ಎಲ್ಲ ಬರೋಳು. ಊಟ ಮಾಡ್ಕೊಂಡು ಬಂದಿದ್ವಿ. ಸಾಂಗ್ ಆಡ್ರಿ, ಸಾಂಗ್ ಅಲ್ಲಿ ಕೊಡಲ್ಲ ಫಸ್ಟ್. ಬಾಪ
ಅನ್ನ ರಾಜಗೋಪಾಲ ಕಲ್ಲನ ಕಂಬಕ ಕಟ್ಟರೆ ತೊಟ್ಲಾವ ಕಾಳಿಂಗರಾಯ ಕಾಳಿಂಗರಾಯನ ಮೆನೆ ಮಾಡಿ ರಾಜಗೋಪಾಲ ಸಭಾಸೆ ಪಲ್ಲೆ ಲಗ್ಗೆಡಿ ಕುಮರ ಲಗ್ಗೆಡಿ ಕಮರ ಗುಣ ಬಂದ ದೇವಿ ಸುಖ್ಯ ಗಮನ ಕನ್ನಡಕ್ಕೆ ಸಾವಿರ ಬಣ್ಣದ ಇದ್ರೆ ನನ್ನ ಕುಮರ ಸತ್ಯ ತೋಳೆ ಶಂಭ ಮಾಡಪ್ಪ ನನ್ನ ಕುಮರ ಅಳಲಕಾಯ ತೊಯಿ ತೊಯಿ ಮಾಡಿದ ಜೋಗಿಯಾಗಿ ನಿಂತನ ಜೊತೆಲೆಂಗ ಪರಶಿವನೇ ಇನ್ನ ತಸಯ್ಯ ವನ ಮಳೆಯ ಲೋಕ ಉದ್ಯನ ಓಳಿಗೆ. ಇನ್ನು ಗೈಸ್ ಈಗ ಒಂದು ವಿಡಿಯೋ ನೋಡಿದ್ರಲ್ವಾ, ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಹಳ್ಳಿ ಸೈಡ್ ಎಲ್ಲ ಜೋಕ್ ಮಾರ ಅಂತೇಳಿ ಆ ಥರ ಪುಟ್ಟಗೆ ಇಟ್ಕೊಂಡು ಬರ್ತಾರೆ ಮನೆಗೆಲ್ಲ. ಅದು ಅವ್ರು ಬಂದಿದ್ರು ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು, ಏನೋ ಗೊತ್ತಿಲ್ಲ ಗೈಸ್, ನನಗೆ ಅದೇನಂದ್ರೆ ತುಂಬ ಇಷ್ಟ. ಬಂದರೆ ಏನೋ ನನಗೆ ಒಂಥರ ಅನಿಸುತ್ತೆ, ಏನೋ ಮೈ ಕೈ ಜುಮ್ ಅನ್ಸೋದು ಆ ಥರ ಆಗುತ್ತೆ. ನನಗೆ ಇಷ್ಟ ಆಯಿತು. ಅವಾಗ ಸ್ವಲ್ಪ ಆರಾಮಿರ್ತಿದ್ದೆ. ಯಾವಾಗ ನಾನು ಸ್ವಲ್ಪ ಆರಾಮಿರ್ತಿದ್ದೆ, ಅವಾಗ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇನ್ನು ಈ ಗಣೇಶಂದೆಲ್ಲ ವೀಡಿಯೋಸ್ ನೋಡಿ, ಇದೆಲ್ಲ ನಾನು ಮಾಡಿದ್ದೆಲ್ಲ. ಈ ನಮ್ಮ ತಂಗಿ ನಾನು ನೋಡೋಕ್ಕಂತೂ ಹೋಗ್ತಿದ್ದೆ, ಎಲ್ಲ ಕಡೆ ನೋಡೋಕೆ ಹೋಗಿದ್ದೆ. ಹೋದಲ್ಲೆಲ್ಲ ನನಗೆ ಅವಳೇ ವಿಡಿಯೋ ಮಾಡಿ ಎಲ್ಲ ಹಾಕ್ತಿದ್ಲು. ಇನ್ನು ನಮ್ಮ ತಮ್ಮನವ್ರದ್ದು DJ ಎಲ್ಲ ಬಂದಿತ್ತು, ಅವ್ನು ಡ್ಯಾನ್ಸ್ ಮಾಡ್ತಿದ್ದ. ಒಂಥರ ಚೆನ್ನಾಗೂ ಇತ್ತು, ಒಂಥರ ಚೆನ್ನಾಗೂ ಇದೆಲ್ಲಾಗಿತ್ತು. ಯಪ್ಪ ನಂಗೆ ಆಗ್ಬಿಟ್ಟಿತ್ತು. ಓಕೆ, ಇವಾಗೆಲ್ಲ ಆರಾಮಾಗಿದ್ದೀನಿ. ಇವಾಗ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಿರ್ತೀನಿ, ನೋಡಿ ನನಗೆ ಸಪೋರ್ಟ್ ಮಾಡಿ. ಬಾಯ್.